ಮಂತ್ರಿಗಳೇ, ಮಹಾಪ್ರಭು, ಸೈನ್ಯಾಧ್ಯಕ್ಷರೇ, ಮಹಾಪ್ರಭು, ಅರಸರೆಲ್ಲ ಸರಸದಿಂದ, ಮಂತ್ರಿಗಳೇ, ಮಹಾಪ್ರಭು, ಅರಸರೆಲ್ಲ ಸರಸದಿಂದ ಬರದಿ ಕಾಣಿಕೆಗಳನ್ನು ಕೊಡುವರೆ. ಸೈನ್ಯಾಧ್ಯಕ್ಷರೇ, ಮಹಾಪ್ರಭು, ಬರದಿ ಕಾಣಿಕೆಗಳನ್ನು ತರುವರೆ. ಪರಮ ಮಿತ್ರರಾಗಿ ನಮ್ಮಳು, ಪರಮ ಮಿತ್ರರಾಗಿ ನಮ್ಮಳು ಹರನ ಧ್ಯಾನವ ಮಾಡುತ್ತೀಹರೆ. ಹರನ ಧ್ಯಾನವ ಮಾಡುತ್ತೀಹರೆ. ಸಚಿವವರ ಪೆಳು ಬೇಗ ಸುಖದೊಳಿಯರೆ ಅಖಿಲ ಪ್ರಜೆಗಳು. ಮಂತ್ರಿಗಳೇ, ಮಹಾಪ್ರಭು, ಸುಖದೊಳಿಯರೆ ಅಖಿಲ ಪ್ರಜೆಗಳು. ಸಚಿವವರ ಪೆಳು ಬೇಗ ಸೈನ್ಯಾಧ್ಯಕ್ಷರೇ, ಮಹಾಪ್ರಭು, ಸಕಲ ಪ್ರಜೆಗಳು ದೇವತಾ ಪೂಜೆ, ಧರ್ಮ ಮಾರ್ಗವ ಹರಿತ ಪ್ರಜೆಗಳು. ಮಂತ್ರಿಗಳೇ, ಮಹಾಪ್ರಭು, ಧರ್ಮ ಮಾರ್ಗವ ಹರಿತ ಪ್ರಜೆಗಳು ಸರ್ವತಂತ್ರ ನಿಪುಣರಾಗೆ. ಸರ್ವತಂತ್ರ ನಿಪುಣರಾಗಿ ಪಾರ್ವತಿ ರಮಣನ ಕೃಪೆಯೋಳ್ ಬಾಳ್ವರೆ. ಪಾರ್ವತಿ ರಮಣನ ಕೃಪೆಯೋಳ್ ಬಾಳ್ವರೆ. ಸಚಿವವರ ಪೆಳು ಬೇಗ ಪ್ರಜೆಗಳ ವಾರ್ತೆಯ. ಸಚಿವವರ ಮಂತ್ರಿಗಳೇ, ಮಹಾಪ್ರಭು, ನಮ್ಮ ರಾಜ್ಯದಲ್ಲಿ ಸಕಲ ಪ್ರಜೆಗಳು ದೇವತಾ ಪೂಜೆಯಲ್ಲಿ ನಿರತರಾಗಿರುವರೆ. ಅದು ಅಲ್ಲದೆ ಸಕಲ ದೇಶದ ರಾಜಾದಿರಾಜರು ನಮಗೆ ಕೊಡಬೇಕಾದ ಕಪ್ಪ ಕಾಣಿಕೆಗಳನ್ನು ತಂದೊಪ್ಪಿಸುತ್ತಿರುವರೆ. ಆ ವಿಚಾರವನ್ನು ತಿಳಿಸುವಂತರಾಗಿ ಆಗಬಹುದು, ವಿಜ್ಞಾಪಿಸಿರು ಮಹಾಪ್ರಭು. ರಾಜಿಸುವರ ಕಿಳ ಜನರು, ರಾಜಿಸುವರ ಕಿಳ ಜನರು ರಾಜ ಧರ್ಮ ಮೀರುತ್ತೀಹರೆ. ಮಹಾಪ್ರಭು, ರಾಜ ಧರ್ಮ ಮೀರುತ್ತೀಹರೆ. ರಾಜ ರಾಜ್ಯ ಪೂಜ್ಯ ಪದಸ. ಮಹಾಪ್ರಭು, ಭಲೆ ಭಲೆ ಮಂತ್ರಿಗಳೇ, ರಾಜ ರಾಜ್ಯ ಪೂಜ ಪದಕ ರಾಜ ಬೃಂದಲಿಂದ ಶ್ರೀಹರೇ. ಮಹಾಪ್ರಭು, ಮಂತ್ರಿಗಳೇ, ಪಾಲಿಸುವರ ಕಿಲ ಜನರು ರಾಜ ಧರ್ಮ ಮೀರು ಶ್ರೀಹರೇ. ಮಹಾಪ್ರಭು, ಭಲೆ ಭಲೆ ಮಂತ್ರಿಗಳೇ, ಕಾಲ ಕಾಲಕ್ಕೆ ಬೀಳುತ್ತೆ ಮಳೆ, ಕಾಲ ವೃಷ್ಟಿಯಿಂದ ಪ್ರಜೆಗಳು. ಮಹಾಪ್ರಭು, ಭಲೆ ಭಲೆ ಮಂತ್ರಿಗಳೇ, ಕಾಲ ಕಾಲಕ್ಕೆ ಬೀಳುತ್ತೆ ಮಳೆ, ಕಾಲ ವೃಷ್ಟಿಯಿಂದ ಪ್ರಜೆಗಳು ಹರನ ಧ್ಯಾನವ ಮಾಡುತ್ತಿರುವರೆ. ಮಹಾಪ್ರಭು, ಭಲೆ ಭಲೆ ಮಂತ್ರಿಗಳೇ, ಹರನ ಧ್ಯಾನವ ಮಾಡುತ್ತಿರುವರೆ. ಗಾಲಿತ ಸಂಗಲಿಗರೆ. ಕಂದನಾದ
ಸಕಾಲಕ್ಕೆ ಮಳೆ ಬೆಳೆಗಳಾಗಿ ಪ್ರಜೆಗಳೆಲ್ಲರೂ ಪರಮಾತ್ಮನ ಧ್ಯಾನದಲ್ಲಿ ಲೀನಲಾಗಿರುವರು ಮಹಾಪ್ರಭು. ಅದು ಅಲ್ಲದೆ ರಾಜಾದಿರಾಜರುಗಳು ತಮಗೆ ಬರಬೇಕಾದ ಕಪ್ಪ ಕಾಣಿಕೆಗಳನ್ನು ತಂದೊಪ್ಪಿಸಿರುವರು. ಮತ್ತೇನಪ್ಪಣೆ? ಬಾಬು ಬಾಬು ಮಂತ್ರಿಗಳೇ, ನಿಮ್ ಪೀಠವನ್ನು ಅಲಂಕರಿಸಿರಿ. ಆಗಬಹುದು ಮಹಾಪ್ರಭು. ಸೈನ್ಯಾಧ್ಯಕ್ಷರೇ, ಮಹಾಪ್ರಭು, ಸೈನ್ಯದ ವಿಚಾರವು ಹೇಗಿರುವುದು ಅದನ್ನು ತಮ್ಮ ತಿಳಿಸುವವರಾಗಿ. ಧನ್ಯದ ಶೌರ್ಯವ ನೋಡುವೆ, ಧನ್ಯದ ಶೌರ್ಯವ ನೋಡುವೆ, ಕಲಿಯುತ್ತಲವರ ಪುಡವೆಯಲ್ಲಿಡುವೆ, ಸೈನ್ಯಾಧ್ಯಕ್ಷರೇ, ಕಲಿಯುತ್ತಲವರ ಪುಡವೆಯಲ್ಲಿಡುವೆ, ಧನ್ಯದ ಶೌರ್ಯವ ನೋಡುವೆ, ನೋಡುವೆ. ಹಂಗಾದ ವಿಧಾನ ಮದಾಂಧರನ್ನು ನಾನು, ಹಂಗಾದ ವಿಧಾನ ಮದಾಂಧರನ್ನು, ಹಂಗಾದ ವಿಧಾನ ಮದಾಂಧರನ್ನು ಈ ಕದಾ ದಂಡದಿ ಪುಡಿ ಪುಡಿ ಕೈಯುವೆ, ಕದಾ ದಂಡದಿ ಪುಡಿ ಪುಡಿ ಕೈಯುವೆ. ಭಲೆ ಭಲೆ ಓ ಧನ್ಯದ ಶೌರ್ಯವ ನೋಡುವೆ, ನೋಡುವೆ, ನೋಡುವೆ. ಮಹಾಪ್ರಭು, ಬಂಡರನ್ನು ಖಂಡಿಸಿ ಚಂಡ ಪ್ರಚಂಡರನ್ನು ದಂಡಿಸಿ ಪುಂಡರ ತಲೆಗಳನ್ನು ಚಂಡಾಡಿ ಎದುರಾದವರ ಒಡಲನ್ನು ಬಗೆದು ಆ ಕಾಲ ಭೈರವನಂತೆ ಕಾಲ್ಕೆರೆದು ನಿಂತಿರುವ ಈ ದಳಾಧಿನಾಯಕನ ಶೌರ್ಯವು ಸಾಮಾನ್ಯವೆಂದು ತಿಳಿದಿರಾ? ಅಲ್ಲದೆ ಶತ್ರು ಸೈನ್ಯವು ನಮ್ಮಲ್ಲಿ ಒಮ್ಮೆಲೆ ಬಂದರೆ ನಮ್ಮ ಸೈನ್ಯವು ಅವರನ್ನು ಹಿಮ್ಮೆಟ್ಟಿಸುವುದು ಮಹಾಪ್ರಭು. ಮತ್ತೇನಪ್ಪಣೆ ಮಹಾಪ್ರಭು? ಬಾಬು ಬಾಬು ಸೈನ್ಯಾಧ್ಯಕ್ಷರೇ, ನಿಮ್ಮ ಪೀಠವನ್ನು ಅಲಂಕರಿಸಿರಿ. ನಮ್ಮಪ್ಪಣೆ ಮಹಾಪ್ರಭು. ಮಂತ್ರಿಗಳೇ, ಮಹಾಪ್ರಭು. ಸೈನ್ಯಾಧ್ಯಕ್ಷರೇ, ಪರಮ ಸಂತೋಷದ ಹರ್ಷವ ನಾನೊಂದಿಪೆ, ಪರಮ ಸಂತೋಷದ ಹರ್ಷವ ನಾನೊಂದಿಪೆ, ಕರೆಯಳು ಕೀರ್ತಿಯ ಗಳಿಸುತ್ತ ನೀವುಗಳೇ. ಮಂತ್ರಿಗಳೇ, ಅಧ್ಯಕ್ಷರೇ, ಕರೆಯಳು ಕೀರ್ತಿಯ ಗಳಿಸುತ್ತ ನೀವುಗಳೇ, ಹರನ ಕರುಣದಿ ಬಾಳಿರಿ ಜಗದೊಳ್, ಹರನ ಕರುಣದಿ ಬಾಳಿರಿ ಜಗತ್, ಚಲದೊಳು ಬಲದೊಳು ಬಾಳಿರಿ ಜಗದೊಳು, ಚಲದೊಳು ಬಲದೊಳು ಬಾಳಿರಿ ಜಗದೊಳು, ಹರುಷವ ನಾನೊಂದಿಪೆ, ಹರುಷವ ನಾನೊಂದಿಪೆ, ಹರುಷವ ನಾನೊಂದಿಪೆ. ನಿಮ್ಮಂತಹ ನೀತಿ ನಿಪುಣರಾದ ಮಂತ್ರಿಯು ಪ್ರಚಂಡ ದಂಡನಾಯಕನು ನನ್ನ ಆಸ್ಥಾನದಲ್ಲಿರುವಾಗ ನನ್ನ ರಾಜ್ಯಕ್ಕೆ ತೊಂದರೆ ಎಂದರೇನು? ನಿಮ್ಮ ಪೀಠವನ್ನು ಅಲಂಕರಿಸಿರಿ. ಆಗಬಹುದು ಮಹಾಪ್ರಭು. ಯಾರಲ್ಲಿ ಅಪ್ಪಣೆ ಮಹಾಪ್ರಭು. ರಾಜನರ್ತಕಿಯರನ್ನು ಬರಮಾಡಿರಿ. ಆಗಬಹುದು. ಕರ್ಕೊಂಬೋಗಿ ಸೈನ್ಯಾಧ್ಯಕ್ಷರೇ,
ಎರಡು ನಲಿದಾಡಿವೆ ಮಹಾಪ್ರಭು ಅಂದದ ಶಿಲೆ ಎರಡು ನಲಿದಾಡಿವೆ ಅದರ ಪನ್ನೀರ ಪರಿಮಳ ಹೂಬಿರಿದು ಅದರ ಪನ್ನೀರ ಪರಿಮಳ ಹೂಬಿರಿದು ಅಂದದ ಶಿಲೆ ಎರಡು ನಲಿದಾಡಿವೆ ಸೈನ್ಯಾಧ್ಯಕ್ಷರೇ, ಮಹಾಪ್ರಭು ಮೋಹಿನಿಗೆನ್ನುವುದು ಇವಳೆಸರಲ್ಲವೇ ಮನಮೊಗ ತುಂಬಿದ ಚಲುವಲ್ಲವೇ ಮಹಾಪ್ರಭು ಅದೇ ಮಂತ್ರಿಗಳೇ, ಮೋಹಿನಿಗೆನ್ನುವುದು ಇವಳೆಸರಲ್ಲವೇ ಮನಮೊಗ ತುಂಬಿದ ಚಲುವಲ್ಲವೇ ನಾಯಕಿಯ ನಿನಗೆ ಇವು ಅಲ್ಲವೇ ನಾಯಕನೇ ನಿನಗೆ ಇವು ಅಲ್ಲವೇ ನನ್ನ ಮನಸ್ಸನ್ನು ಚಲುವಲ್ಲವೇ ನನ್ನ ಮನಸ್ಸನ್ನು ಚಲುವಲ್ಲವೇ ಅಂದದ ಶಿಲೆ ಎರಡು ನಲಿದಾಡಿವೆ ಅದರ ಪನ್ನೀರ ಪರಿಮಳ ಹೂಬಿರಿದು ಅಂದದ ಶಿಲೆ ಎರಡು ನಲಿದಾಡಿವೆ ಮಂತ್ರಿಗಳೇ, ಮಹಾಪ್ರಭು ಸೈನ್ಯಾಧ್ಯಕ್ಷರೇ, ಮುತ್ತಿನ ಹಾರವ ಕಟ್ಟಿದಂತಹ ಹೆಣ್ಣೊಂದು ಆಸೆಯ ತೀರಿಸ ದುಂಬಿಯ ನಾದವು ಇನ್ನೊಂದು ಮಂತ್ರಿಗಳೇ, ಮಹಾಪ್ರಭು ಸೈನ್ಯಾಧ್ಯಕ್ಷರೇ, ಮುತ್ತಿನ ಹಾರವ ಕಟ್ಟಿದಂತ ಹೆಣ್ಣೊಂದು ಆಸೆಯ ತೀರಿಸ ದುಂಬಿಯ ನಾದವು ಇನ್ನೊಂದು ಮುಖದಲ್ಲಿ ಮುಖ ಬಿಟ್ಟು ಹಾಡುತ್ತ ಬರುವುದು ಆ ಮುಖದಲ್ಲಿ ಮುಖವಿಟ್ಟು ಹಾಡುತ್ತ ಬರುವುದು ಮಂತ್ರಿಗಳೇ, ಮುಖದಲ್ಲಿ ಮುಖವಿಟ್ಟು ಹಾಡುತ್ತ ಬರುವುದು ದುಂಬಿಯ ತೆರದಿ ಹಾಡುತ್ತ ಬರುವುದು ದುಂಬಿಯ ತೆರದಿ ಹಾಡುತ್ತ ಬರುವುದು ದುಂಬಿಯ ತೆರದಿ ಹಾಡುತ್ತ ಬರುವುದು ದುಂಬಿಯ ತೆರದಿ ಅಂದದ ಶಿಲೆ ಎರಡು ನಲಿದಾಡಿವೆ ಅದರ ಪನ್ನೀರ ಪರಿಮಳ ಹೂಬಿರಿದು ಅಂದದ ಶಿಲೆ ಎರಡು ನಲಿದಾಡಿವೆ ಕುಣಿದಾಡಿವೆ ಒಲೆ ನರ್ತಕಿಯರೇ ಯಾರಲ್ಲಿ ಅಪ್ಪಣೆ ನೆನಪಡೆ ನರ್ತಗಿರಿಗೆ ಸೂಕ್ತ ಬಹುಮಾನವನ್ನು ಕೊಟ್ಟು ಕಳಿಸಿರಿ. ಆಗಬಹುದು ಕಳಿಸ್ತೀನಿ. ಮಹಾಪ್ರಭು ಬೆಳಗ್ಗೆ ಬೆಳಗ್ಗೆ ರಾಜೇಂದ್ರ ಸೌಖ್ಯವೇ? ಪೂಜ್ಯರಿಗೆ ನಮಸ್ಕರಿಸುವೆನು. ಕೃತೋಮರಾಜ ನಿನಗೆ ಮಂಗಳವಾಗಲಿ. ಪೂಜ್ಯರೇ, ತಾವು ಇಲ್ಲಿಗೆ ದಯಮಾಡಿಸಿದ ವಿಚಾರವೇನೆಂದು ತಿಳಿಯಬಹುದೇ? ಮಹಾಪ್ರಭು, ನಿಮ್ಮಲ್ಲಿ ದಾನವನ್ನು ಕೇಳಲು ಬಂದಿರುವೆನು. ಮಂತ್ರಿಗಳೇ, ಮಹಾಪ್ರಭು ನಮ್ಮ ರಾಜ್ಯದ ಭಂಡಾರದಲ್ಲಿ ದ್ರವ್ಯವನ್ನು ತರಿಸಿ ಇವರಿಗೆ ಕೊಡುವಂತವರಾಗಿ. ಆಗಬಹುದು ಮಹಾಪ್ರಭು. ರಾಜೇಂದ್ರ ರಾಜೇಂದ್ರ ಮರೆತಿದ್ದೆನು, ನಿಮಗೆ ಪುತ್ರ ಸಂತಾನವಿರುವುದೇ? ಹಾ ಪೂಜ್ಯರೇ, ನಾನು ಪುತ್ರ ಸಂತಾನದ ಭಾಗ್ಯವನ್ನು ಪಡೆದು ಬಂದಿಲ್ಲ ಸ್ವಾಮಿ.
ನಾನು ಅಪುತ್ರವಂತನು, ತೆಗೆದುಕೊಳ್ಳಿ ದಾನವನ್ನು. ಅಪುತ್ರಂ ಗತಿರ್ನಾಸ್ತಿ ಸ್ವರ್ಗ ನೈವೇಚ್ಯ ಅಂದ ಹಾಗೆ ನಿಮ್ಮ ಪುತ್ರ ಸಂತಾನವಿಲ್ಲದರ ಕೈಯಲ್ಲಿ ನಾನು ದಾನವನ್ನು ತೆಗೆದುಕೊಳ್ಳುವುದಿಲ್ಲ. ಛೀ, ನಿಜ, ನನಗೆ ಅವಶ್ಯಕತೆ ಇಲ್ಲ. ಪೂಜ್ಯರೇ, ಪೂಜ್ಯರೇ, ನಿಲ್ಲಿ ಪೂಜ್ಯರೇ. ಪರಮಾತ್ಮ ಬ್ರಾಹ್ಮಣೋತ್ತಮರು ದಾನವನ್ನು ತೆಗೆದುಕೊಳ್ಳದೆ ಹೊರಟೇ ಹೋದರಲ್ಲ. ಮಂತ್ರಿಗಳೇ, ಮಹಾಪ್ರಭು, ಅರಮನೆಗೆ ಹೋಗಿ ನನ್ನ ಸತಿಯಳಾದ ಸತ್ಯವತಿಯನ್ನು ಕರೆದುಕೊಂಡು ಬನ್ನಿರಿ. ಆಗಬಹುದು ಮಹಾಪ್ರಭು. ಪ್ರಾಣೇಶ್ವರ ಸ್ವಾಮಿ, ಮುಗಿದು ನಮಸ್ಕರಿಸುವೆ. ದೇವಿ, ನಿನಗೆ ಮಂಗಳವಾಗಲಿ. ಸ್ವಾಮಿ, ನನ್ನನ್ನು ಇಷ್ಟು ಆತುರದಿಂದ ಕರೆಸಲು ಕಾರಣವಾದರೆ ಏನು ಪ್ರಿಯ? ದೇವಿ, ಆ ವಿಚಾರವನ್ನು ನಾನು ನಿನ್ನಲ್ಲಿ ಏನೆಂದು ಹೇಳಲಿ ದೇವಿ? ಹೇಗೆ ಸ್ವಾಮಿ, ಏನಾಯ್ತು ಪ್ರಭು? ಅರ್ಧಾಂಗಿ ಆದ ನನ್ನೊಡನೆ ತಿಳಿಸಬಾರದೆ? ದೇವಿ, ನಿನ್ನನ್ನು ಕರೆಸಿದ ವಿಚಾರವೇನೆಂದರೆ, ಇಂದು ಯಾರೋ ಬ್ರಾಹ್ಮಣೋತ್ತಮರು ಬಂದು ನಮ್ಮಲ್ಲಿ ದಾನವನ್ನು ಕೇಳಿದರು. ನಾನು ಅರಮನೆಯ ಭಂಡಾರದಿಂದ ದ್ರವ್ಯವನ್ನು ತರಿಸಿಕೊಡಲು ಅವರು ಪುತ್ರ ಸಂತಾನವಿಲ್ಲದವರ ಕೈಯಲ್ಲಿ ನಾನು ದಾನವನ್ನು ತೆಗೆದುಕೊಳ್ಳುವುದಿಲ್ಲವೆಂದು ಹೊರಟೇ ಹೋದರು. ಸತ್ಯವತಿ ಸ್ವಾಮಿ, ಆ ಕೊರತೆಯು ನನ್ನನ್ನು ಬಹಳವಾಗಿ ಬಾಧಿಸುತ್ತಿರುವುದು ದೇವಿ. ಸ್ವಾಮಿ, ಚಿಂತಿಸಬೇಡಿ. ಬಂಜದಿಂದ ಬಾಳುವುದು ನನಗೂ ಸಹ ಬಹಳ ಕಷ್ಟವಾಗುತ್ತಿರುವುದು. ಇದಕ್ಕೆಲ್ಲ ಪರಿಹಾರವೆಂದರೆ ಬನ್ನಿ, ಆ ಶಿವನನ್ನು ಕುರಿತು ಆರಾಧಿಸೋಣ. ದೇವಿ, ಈ ಕಾರ್ಯವನ್ನು ನಾಳೆಯಿಂದಲೇ ಪ್ರಾರಂಭಿಸೋಣ. ನೀನಿನ್ನು ಅರಮನೆಗೆ ನಡೆಯ ದೇವಿ. ಹಾಗೆ ಆಗಲಿ ಸ್ವಾಮಿ. ಮಂತ್ರಿಗಳೇ, ಮಹಾಪ್ರಭು, ನಾನು ತಪಸ್ಸಿಗೆ ಹೋಗುವ ಮೊದಲು ಸಕಲ ಭೂಸುರೋತ್ತಮರಿಗೂ ಅನ್ನದಾನವನ್ನು ನಡೆಸಬೇಕೆಂದಿರುವೆನು. ನಾವು ಅದಕ್ಕೆ ಎಲ್ಲವನ್ನು ಸಿದ್ಧಪಡಿಸಿ. ಆಗಬಹುದು ಮಹಾಪ್ರಭು. ನಾರಾಯಣ ನಾರಾಯಣ. ಮಹಾಪ್ರಭು, ನಾರಮುನಿಗಳು ಬರುತ್ತಿರುವರು. ಏನು, ಪೂಜ್ಯರಾದ ನಾರದರು ಬರುತ್ತಿರುವರೆ? ಬಹಳ ಸಂತೋಷ, ಬರಲಿ. ಅಂಬುಜನಾಭನ ಅಂತ್ಯವಿಲ್ಲದಾತನ, ಅಂಬುಜನಾಭನ ಅಂತ್ಯವಿಲ್ಲದಾತನ ತುಂಬು ಮಾಯವಯ್ಯ ಇಲೀಲೆ, ತುಂಬು ಮಾಯವಯ್ಯ ಇಲೀಲೆ, ಬೊಂಬೆಯಾಟವಯ್ಯ ಬ್ರಹ್ಮಾಂಡವೇ ಆ ದೇವನಾಡುವ ಬೊಂಬೆಯಾಟವಯ್ಯ. ನಾರಾಯಣ ನಾರಾಯಣ. ಜಗವ ಶ್ರುತಿಸಿ ಗತಿ ಸೂತ್ರವನಾಡಿಸಿ, ಜಗವ ಶ್ರುತಿಸಿ ಗತಿ ಸೂತ್ರವನಾಡಿಸಿ, ನಗು ನಗುತ್ತ ಕುಣಿಸಿ ಮಾಯ ಬೀಸಿ, ನಗು ನಗುತ್ತ ಕುಣಿಸಿ ಮಾಯ ಬೀಸಿ, ರಾಗದಿ ಭೋಗದಿ ರಾಗಾದಿ ಭೋಗಾದಿ ಬೊಂಬೆಯಾಟವಯ್ಯ ಬ್ರಹ್ಮಾಂಡವೇ ಆ ದೇವನಾಡುವ ಬೊಂಬೆಯಾಟವಯ್ಯ. ನಾರಾಯಣ ನಾರಾಯಣ. ಪೂಜ್ಯರಿಗೆ ನಮೋ ನಮಃ. ಉತ್ತವರ್ಮ, ನಿನಗೆ ಮಂಗಳವಾಗಲಿ. ನೀವೆಲ್ಲರೂ ಕುಶಲವೇ? ಪೂಜ್ಯರೇ, ತಮ್ಮ ಆಶೀರ್ವಾದದ ಬಲದಿಂದ ನಾವೆಲ್ಲರೂ ಕುಶಲದಿಂದಿರುವುದು. ಅದು ಅಲ್ಲದೆ ತಾವು ನಮ್ಮ ಆಸ್ಥಾನಕ್ಕೆ ದಯಮಾಡಿದ್ದರಿಂದ ನಾವು ಧನ್ಯರಾದೆವು. ಪೂಜ್ಯರೇ, ದಾರಿದ್ರ್ಯನಿಗೆ ದ್ರವ್ಯವು ದೊರಕಿದಂತೆಯೂ ಪಾಮರನಿಗೆ ಪರಮಾತ್ಮನು ಪ್ರತ್ಯಕ್ಷನಾದಂತೆಯೂ ತಮ್ಮ ಆಗಮನದಿಂದ ನಮ್ಮ ಮಂದಿರವು ಪವಿತ್ರವಾಯಿತು. ಪೂಜ್ಯರೇ, ಇಂದು ನಾನು ನಮ್ಮ ಗುರುಗಳ ಅಪ್ಪಣೆಯಂತೆಯೇ ಸಕಲ ಭೂಸುರೋತ್ತಮರಿಗೂ ಅನ್ನದಾನವನ್ನು ನಡೆಸುತ್ತಿರುವೆನು. ತಾವು ಸಹ ನಾನು ಮಾಡಿಸಿರುವ ಭೋಜನವನ್ನು ಊಟ ಮಾಡಿ ದಯಮಾಡಿಸಬೇಕೆಂದು ಬೇಡಿಕೊಳ್ಳುವೆನು ಪೂಜ್ಯರೇ. ಋತವರ್ಮ ರಾಜ, ನಿನ್ನ ಪ್ರೀತಿ ಭಕ್ತಿ ವಾತ್ಸಲ್ಯಗಳಿಗೆ ನಾನು ಅಭಿನಂದಿಸುವೆನು. ಅಲ್ಲದೆ ನಾನು 14 ಲೋಕಗಳನ್ನು ಸಂಚರಿಸಿಕೊಂಡು ಬಂದೆನು. ಆದರೆ ನನ್ನ ಮನಸ್ಸನ್ನು ಯಾರೂ ಸಂತೋಷಪಡಿಸಲಿಲ್ಲ. ನೀನು ಸತ್ಯವಂತನು, ಪರಮಾತ್ಮರು ಭಕ್ತನು ಎಂದು ತಿಳಿದು ನಾನು ಇಲ್ಲಿಗೆ ಬಂದೆನು.
ನನ್ನ ಇಷ್ಟಾರ್ಥವನ್ನು ನೆರವೇರಿಸುವುದಾದರೆ ನೀನು ಮಾಡಿಸಿರುವ ಭೋಜನವನ್ನು ನಾನು ಊಟ ಮಾಡುವೆನು. ಪೂಜ್ಯರೇ, ತ್ರಿಕಾಲ ಅಜ್ಞಾನಿಗಳಾದ ನಿಮಗೂ ಮನಸ್ಸಿನಲ್ಲಿ ಕೊರತೆಯುಂಟೆ. ಅದು ಏನು ತಿಳಿಸಿ, ಖಂಡಿತವಾಗಿಯೂ ನೆರವೇರಿಸಿಕೊಡುವೆನು. ಧರ್ಮರಾಜ, ನನ್ನ ಇಷ್ಟಾರ್ಥವನ್ನು ನೆರವೇರಿಸುವೆನೆಂದು ಭಾಷೆಯನ್ನು ಕೊಟ್ಟರೆ ಅನಂತರ ವಿಷಯವನ್ನು ತಿಳಿಸುವೆನು. ಪೂಜ್ಯರೇ, ನಿಮ್ಮ ಭಕ್ತನಾದ ನನ್ನಲ್ಲಿ ನಿಮಗೆ ಸಂದೇಹವೇ? ಹಾಗಾದರೆ ತೆಗೆದುಕೊಳ್ಳಿ, ಭಾಷೆಯನ್ನು ಕೊಡುವೆನು. ಪರಮೇಶ್ವರನ ಪಾದಸಾಕ್ಷಿಯಾಗಿ ನಿಮ್ಮ ಮನದ ಇಷ್ಟಾರ್ಥವನ್ನು ನೆರವೇರಿಸಿಕೊಡುವೆನು ಪೂಜ್ಯರೇ. ಧರ್ಮರಾಜ, ಈಗ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು. ರಾಜೇಂದ್ರ, ಲೋಕದಲ್ಲಿ ಆಡಿದ ಮಾತನ್ನು ಜನರು ನಡೆಸಿಕೊಡುವನೆಂದು ನೀನು ನನಗೆ ಭಾಷೆಯನ್ನು ಕೊಟ್ಟಿರುವೆ. ಆದ್ದರಿಂದ ಹೇಳುವೆನು ಕೇಳು. ನಿನ್ನ ರಾಣಿಯಾದ ಸತ್ಯವತಿಯಲ್ಲಿ ನಾನು ರತಿಸುಖವನ್ನು ಬಯಸಬೇಕೆಂದಿರುವೆನು. ಪರಮಾತ್ಮ, ಎಂತ ಅನರ್ಥವಾಯಿತು ಪೂಜ್ಯರೇ. ಉರಿಯೋ ಕಾಸಿದ ಸರಳ ದಂಡದಿ ಪರಮಾತ್ಮ, ಉರಿಯೋ ಕಾಸಿದ ಸರಳ ದಂಡದಿ ಹೃದಯಕ್ಕೆ ನಾಟಿತು ಎನಗೆ ದೇವಾ. ಸಲಿಸದಿದ್ದೊಡೆ ಮುನಿಗಳ ವಾಕ್ಯವಾ, ಸಲಿಸದಿದ್ದೊಡೆ ಮುನಿಗಳ ವಾಕ್ಯವಾ. ಮುಂದೆ ನನ್ನರ್ಥ ಒದಗುವುದು ದೇವಾ. ಪರಮಾತ್ಮ, ಈ ಮಹಾತ್ಮರು ಹೇಳುವ ಕರ್ಣ ಕಠೋರವಾದ ಮಾತುಗಳನ್ನು ನಾನು ಕೇಳಲಾರೆ. ಅದು ಅಲ್ಲದೆ ಭಾಷೆಯನ್ನು ಕೊಟ್ಟು ಮೋಸ ಹೋದೆನಲ್ಲ ಪೂಜ್ಯರೇ. ಋತುವರ್ಮರಾಜ, ನನ್ನನ್ನು ಪರೀಕ್ಷಿಸಬೇಕೆಂದು ಹೀಗೆ ಕೇಳುತ್ತಿರುವಿರಾ? ಋತುವರ್ಮರಾಜ, ನಾನು ನಿನ್ನನ್ನು ಪರೀಕ್ಷಿಸಲು ಬಂದಿಲ್ಲ. ಈಗ ನೀನು ಆಡಿದ ಮಾತನ್ನು ನಡೆಸಿಕೊಡುವುದಿಲ್ಲವೆಂದು ಹೇಳಿದರೆ ನಾನೇನು ಹೊರಡುವೆನು. ನಾರಾಯಣ ನಾರಾಯಣ. ನಿಲ್ಲಿ, ನಾನು ಆಡಿದ ಮಾತಿಗೆ ಎಂದೂ ತಪ್ಪುವುದಿಲ್ಲ. ನಿಮ್ಮ ಮನದ ಇಷ್ಟದಂತೆ ನೆರವೇರಿಸಿಕೊಡುವೆನು ಪೂಜ್ಯರೇ. ರಾಜೇಂದ್ರ, ನಾನು ಭೋಜನವನ್ನು ಮುಗಿಸಿಕೊಂಡು ಶಯನ ಮಂದಿರಕ್ಕೆ ಬರುವೆನು. ಅಷ್ಟರಲ್ಲಿ ರಾಣಿಯಾದ ಸತ್ಯವತಿಯನ್ನು ಶೃಂಗರಿಸಿ ಶಯನ ಮಂದಿರಕ್ಕೆ ಕಳಿಸು, ನಾನೇನು ಬರುವೆನು. ನಾರಾಯಣ ನಾರಾಯಣ. ಪರಮಾತ್ಮ, ನನ್ನನ್ನು ಎಂತಹ ಸಂಕಟಕ್ಕೆ ಗುರಿ ಮಾಡಿದೆ ಪರಮಾತ್ಮ. ಈ ವಿಚಾರವನ್ನು ನನ್ನ ರಾಣಿಯಾದ ಸತ್ಯವತಿಯಲ್ಲಿ ಏನೆಂದು ಹೇಳಲಿ ಪರಮಾತ್ಮ.
ಸದಾ ಕಾಲದಲ್ಲಿಯೂ ನಿನ್ನನ್ನೇ ಪೂಜಿಸುವ ಈ ನಿಮ್ಮ ಭಕ್ತರನ್ನು ಕೈ ಬಿಡದಂತೆ ಕಾಪಾಡು ತಾಯಿ. ಈ ಬಂಜೆತನವನ್ನು ನೀಗಿಸಿ ಮಕ್ಕಳಾಗುವಂತೆ ವರ್ಣವನ್ನು ಕರುಣಿಸು ತಾಯಿ, ಕರುಣಿಸು. ದೇವಿ, ಏನಿದು? ಹಗಲಿರುಳು ದೇವರ ಧ್ಯಾನದಲ್ಲಿ ಮಗ್ನಳಾಗಿ ಕುಳಿತಿರುವೆಯಲ್ಲ. ಸ್ವಾಮಿ ಬಂದಿರಾ ಪ್ರಿಯಾ? ನಿಮಗಿದು ನಮಸ್ಕರಿಸುವೆ. ನಿನಗೆ ಮಂಗಳವಾಗಲಿ. ಇದೇನು ಸ್ವಾಮಿ, ಎಂದೂ ಇಲ್ಲದ ಈ ದಿನ ಈ ನಿಮ್ಮ ಮುಖ ಕಮಲವು ಬಾಳಲು ಕಾರಣವಾದರೂ ಏನು ಪ್ರಿಯಾ? ದೇವಿ, ಆ ವಿಚಾರವನ್ನು ನನ್ನಲ್ಲಿ ಏನೆಂದು ಹೇಳಲಿ ದೇವಿ? ಹೇಗೆ ಸ್ವಾಮಿ, ಏನಾಯ್ತು? ಅರ್ಧಾಂಗಿಯಾದ ನನ್ನೊಡನೆ ಈ ವಿಚಾರವನ್ನು ತಿಳಿಸಬಾರದು? ಸತ್ಯವತಿ ದೇವಿ, ಸ್ವಾಮಿ ಪರಿಣಾಮವನ ತಿಳಿಯೇ ಸರಸಿಜ ಮುಖಿ ಕಾಂತೆ ಪ್ರಾಣೇಶ್ವರ, ರಮಣಿ ಸತ್ಯ ಸ್ವಾಮಿ ಪರಿಣಾಮವನ ತಿಳಿಯೇ ಸರಸಿಜ ಮುಖಿ ಕಾಂತೆ ರಮಣಿ ಪ್ರಾಣೇಶ್ವರ, ಸತ್ಯವತಿ ಏನಾಯ್ತು ಸ್ವಾಮಿ? ಒದಗಿಹ ಪರಿಯನು ಏನೆಂದು ಹೇಳಲಿ. ಸತ್ಯವತಿ ಪ್ರಾಣೇಶ್ವರ, ದೇವಿ, ಒದಗಿಹ ಪರಿಯನು ಏನೆಂದು ಹೇಳಲಿ. ಕೈಸುಗಳು ಶೋಕ ಮೀರಿ ಬರುತ್ತಿದೆ ತಾಪ. ಪ್ರಿಯಾ, ಸತ್ಯವತಿ ಕೈಸುಗಳು ಶೋಕ ಮೀರಿ ಬರುತ್ತಿದೆ ತಾಪ. ಒದಗಿಯ ಪರಿಯನು ಏನೆಂದು ಹೇಳಲಿ. ಸತ್ಯವತಿ ಹೋಗಿ ನೀಗಲೇ ಬೇಗ ಮುನಿಯ. ಸತ್ಯವತಿ ಪ್ರಾಣೇಶ್ವರ, ಏನು ಮಾತನಾಡುತ್ತೀರಿ ಸ್ವಾಮಿ? ಹೋಗಿ ನೀಗಲೇ ಬೇಗ ಮುನಿಯ ಮನನಿಗೆ ಆಯುಷವ ಹೊಲಿಸಿ ಮುದಲಿವ. ಸತ್ಯವತಿ ಪ್ರಾಣೇಶ್ವರ, ದೇವಿ, ಮನನಿಗೆ ಆಯುಷವ ಹೊಂದಿಸಿ ಮುದಲಿವ. ದೇವಿ, ಮನನಿಗೆ ಆಯುಷವ ಹೊಂದಿಸಿ ಮುದಲಿವ. ಪರಿಣಾಮವನ ತಿಳಿಯೇ ಸರಸಿಜ ಮುಖಿ ಕಾಂತೆ ರಮಣಿ. ದೇವಿ, ಪ್ರಾಣೇಶ್ವರ, ನಾನು ಎಷ್ಟು ವಿಧವಾಗಿ ಚಿಂತಿಸಿದರೂ ಪ್ರಯೋಜನವಿಲ್ಲ. ಇಂದು ನಾರದ ಮಹಾತ್ಮರು ಬಂದು ನನ್ನಲ್ಲಿ ದಾನವನ್ನು ತೆಗೆದುಕೊಂಡು ಅನಂತರ ನಿನ್ನ ರಾಣಿಯಾದ ಸತ್ಯವತಿಯಲ್ಲಿ ರತಿಸುಖವನ್ನು ಬಯಸಬೇಕೆಂದು ಎಂದು ಹೇಳಿದೆ. ಸತ್ಯವತಿ, ನಾನು ಆಡಿದ ಮಾತಿಗೆ ತಪ್ಪಲಾರದೆ ಅದಕ್ಕೆ ಒಪ್ಪಿಕೊಂಡು ಬಂದಿರುವೆನು. ನೀನು ಸಹ ನನ್ನ ಮಾತನ್ನು ನಿರಾಕರಿಸದೆ
ಅವರಲ್ಲಿ ರಜಸುಖವನ್ನು ಪಡೆಯಲು ಹೋಗು ದೇವಿ. ಪ್ರಾಣೇಶ್ವರ, ಇದೇನು ಸ್ವಾಮಿ ಈ ರೀತಿ ಮಾತನಾಡುತ್ತಿರುವಿರಿ? ನನ್ನನ್ನು ಅಂತಹ ನೀಚಳೆಂದು ಭಾವಿಸಿದಿರಾ? ಈ ನನ್ನ ಪತಿರತ ಧರ್ಮವನ್ನು ಕಳಂಕವಾಗಿಸಲೆಂದು ಈ ರೀತಿ ಮಾತನಾಡಿದರೆ ಸ್ವಾಮಿ, ನಿಮ್ಮ ಪತ್ನಿಯನ್ನು ಪರಪುರುಷನ ಶಯನಗೃಹಕ್ಕೆ ಹೋಗು ಎಂದು ಹೇಳಲು ನಿಮಗೆ ಮನಸ್ಸಾದ್ರೂ ಹೇಗೆ ಬಂದಿತು ಸ್ವಾಮಿ? ಹೇಗೆ ಬಂದಿತು? ಸತ್ಯವತಿ, ನನಗೇನು ತೋಚುವುದಿಲ್ಲ. ಬಯಸುವುದೊಂದು ಆಗುವುದೊಂದು, ಪ್ರಾಣೇಶ್ವರ, ಬಯಸುವುದೊಂದು ಆಗುವುದೊಂದು, ಆಸೆಯೆಲ್ಲ ವಿಫಲ, ಆಸೆಯೆಲ್ಲ ವಿಫಲ, ಓ ದೇವಾ ಆಸೆಯೆಲ್ಲ ವಿಫಲ. ಪ್ರಾಣೇಶ್ವರ, ಈ ಕಾರ್ಯವು ನನ್ನಿಂದ ಸಾಧ್ಯವಿಲ್ಲ ಸ್ವಾಮಿ, ಸಾಧ್ಯವಿಲ್ಲ. ನಿಮ್ಮನ್ನು ಬಿಟ್ಟು ನಾನು ಹೋಗಲಾರನು ಸ್ವಾಮಿ, ಹೋಗಲಾರನು. ಏನೇನೋ ಮನದ ಆಸೆಗಳು, ಏನೇನೋ ಮನದ ಬಯಕೆಗಳು, ಏನೇನೋ ಮನದ ಆಸೆಗಳು, ಏನೇನೋ ಮನದ ಬಯಕೆಗಳು, ಕ್ಷಣದಲ್ಲಿ ವಿಫಲ, ಕ್ಷಣದಲ್ಲಿ ಪ್ರಳಯ, ಕ್ಷಣದಲ್ಲಿ ವಿಫಲ, ಕ್ಷಣದಲ್ಲಿ ಪ್ರಳಯ, ತಿಳಿದು ತಿಳಿಯದು ವಿಧಿ ನಿನ್ನ ಮಾಯೆ. ಪ್ರಾಣೇಶ್ವರ, ತಿಳಿದೋ ತಿಳಿಯದು ವಿಧಿ ನಿನ್ನ ಮಾಯೆ. ಸ್ವಾಮಿ, ಬಯಸುವುದೊಂದು ಆಗುವುದೊಂದು, ಬಯಸುವುದೊಂದು ಆಗುವುದೊಂದು, ಆಸೆಯೆಲ್ಲ ವಿಫಲ, ಆಸೆಯೆಲ್ಲ ವಿಫಲ, ಓ ದೇವಾ ಆಸೆಯೆಲ್ಲ ವಿಫಲ, 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 ವಿಫಲ. ಪ್ರಾಣೇಶ್ವರ, ನಾನು ಈ ಕಾರ್ಯವನ್ನು ಮಾಡಲಾರನು ಸ್ವಾಮಿ, ಮಾಡಲಾರನು. ಸತ್ಯವತಿ, ನನಗೇನು ತೋಚುವುದಿಲ್ಲ. ಮಾನವನು ಯತಿ ಆಜ್ಞೆಯನ್ನು ಪಡೆದಿದ್ದೇ ಫಲ, ಬ್ರಹ್ಮಚಾರ್ಯಕ್ಕೆ ಕ್ರಮ ತಪ್ಪದೆ ನಡೆದಿದ್ದೇ ಫಲ. ದಾನವನ್ನು ಗಳಿಸಿದ್ದಕ್ಕೆ ತಾನು ವೆಚ್ಚ ಮಾಡಿ ಉಳಿದಿದ್ದನ್ನು ದಾನ ಮಾಡಿಯೇ ಫಲ. ವಿದ್ಯೆಯನ್ನು ಕಲಿತಿದ್ದಕ್ಕೆ ಅರ್ಥವನ್ನು ತಿಳಿದೇ ಫಲ. ಸತ್ಯವತಿ, ಅದು ಅಲ್ಲದೆ ಹರಿಶ್ಚಂದ್ರ ಮಹಾರಾಜರು ಆಡಿದ ಮಾತಿಗೆ ತಪ್ಪಲಾರದೆ ತನ್ನ ಸತಿಸುತರನ್ನು ಮಾರಿ ವಿಶ್ವಾಮಿತ್ರರಿಗೆ ದ್ರವ್ಯವನ್ನು ಕೊಟ್ಟರು. ಹಾಗೆ ತಾವು ಸಹ ಚಾಂಡಾಳನಿಗೆ ದಾಸರಾಗಿ ಆಡಿದ ಮಾತಿಗೆ ತಪ್ಪಲಾರದೆ ನಡೆದುಕೊಂಡರು. ದೇವಿ, ನೀನು ಸಹ ನನ್ನ ಮಾತನ್ನು ನಿರಾಕರಿಸದೆ ಮುನಿಯ ಇಷ್ಟಾರ್ಥವನ್ನು ನೆರವೇರಿಸಲು ಹೋಗು ದೇವಿ. ಪ್ರಾಣಿಸುತ್ತ ಸ್ತ್ರೀ ಜನ್ಮವು ಹುಟ್ಟಬಾರದು, ಪತಿಯ ಮಾತನ್ನು ಮೀರಿದರೆ ನರಕವು ಪ್ರಾಪ್ತಿಯಾಗುವುದು. ಹಾಗೆಂದು ಮನಸ್ಸಿನ ಆಂತರ್ಯವನ್ನು ತಿಳಿಯದೆ ಅಪರಾಧವನ್ನು ಮಾಡಿದೆ ಸ್ವಾಮಿ. ವಚನವನ್ನು ನೀಡಿದಿರಿ. ಹಾಗೊಂದು ವೇಳೆ ವಚನದಿಂದ ಮುಕ್ತರಾದರೆ ಈ ಲೋಕದ ಜನರು ನಿಮ್ಮನ್ನು ಆಡಿಕೊಳ್ಳುವುದಿಲ್ಲವೇ? ಸತ್ಯವತಿ, ಸುಖವು ಪ್ರಾಪ್ತವಾಗುವುದೆಂದು
ನರಕದ ದಾರಿಯನ್ನು ಹಿಡಿಯಲು ಸಾಧ್ಯವೇ ಸ್ವಾಮಿ? ನೀವೇ ಆಲೋಚಿಸಿ ನೋಡಿ. ದೇವಿ, ನನಗೇನು ತೋಚುವುದಿಲ್ಲ. ನಾನು ಸಕಲ ಭೂಸುರೋತ್ತಮರ ಎದುರಿಗೂ ನಾರದ ಮಹಾತ್ಮರಿಗೆ ಭಾಷೆಯನ್ನು ಕೊಟ್ಟಿರುವುದು. ಆದ್ದರಿಂದ ನಾನು ಆ ಮಾತುಗಳನ್ನು ಮೀರಲು ಸಾಧ್ಯವಿಲ್ಲ. ದೇವಿ, ನೀನು ಅಲಂಕಾರ ಭೂಷಿತಳಾಗಿ ನಾರದ ಮುನಿಗಳಲ್ಲಿ ರತಿಸುಖವನ್ನು ಪಡೆಯಲು ಹೋಗು ದೇವಿ. ಸತ್ಯವತಿ. ಪ್ರಾಣೇಶ್ವರ, ನಿಮ್ಮ ಮಾತನ್ನು ನಾನು ಮೀರಲಾರನು ಸ್ವಾಮಿ. ನಾನೇನು ಹೋಗಿ ಬರಲೇ? ದೇವಿ, ನಿನಗೆ ಮಂಗಳವಾಗಲಿ. ಮುನಿಗಳು ಕಾಯುತ್ತಿರುವರು, ಬೇಗ ಹೋಗು ದೇವಿ. ಹಾಗೆ ಆಗಲಿ ಸ್ವಾಮಿ. ನಿಮ್ಮ ಮಾತಿನಂತೆ ನಾನಿನ್ನು ಹೋಗಿ ಬರುವೆನು. ನನ್ನ ಪತಿವ್ರತ ಧರ್ಮವನ್ನು ಆ ಪರಮೇಶ್ವರಿಯೇ ನನ್ನನ್ನು ಕಾಪಾಡಲಿ. ನಿಮ್ಮ ಮಾತಿನಂತೆ ನಾನಿನ್ನು ಹೋಗಿ ಬರಲಿ ಸ್ವಾಮಿ. ದೇವಿ, ನಿನ್ನಲ್ಲಿ ಪತಿವ್ರತ ಧರ್ಮವಿದ್ದರೆ ಆ ಪರಮೇಶ್ವರನು ನಿನ್ನನ್ನು ಕಾಪಾಡುವ. ನೀನು ತಡ ಮಾಡಬೇಡ, ಬೇಗ ಹೋಗು ದೇವಿ. ಮುನಿಗಳು ಕಾಯುತ್ತಿರುವರು. ಹಾಗೆ ಆಗಲಿ ಸ್ವಾಮಿ. ನಾನಿನ್ನು ಹೋಗಿ ಬರಲಿ. ಸತ್ಯವತಿ. ಪ್ರಾಣೇಶ್ವರ ದೇವಿ, ಪ್ರಾಣೇಶ್ವರ ದೇವಿ, ಸತ್ಯವತಿ. ಹಾ ಪರಮಾತ್ಮ. ದೇವಿ, ನಿನಗೆ ಮಂಗಳವಾಗ. ದೇವಿ, ನಿನಗೆ ಮಂಗಳವಾಗ. ಬೇಗ ಹೋಗುದು ಸತ್ಯವತಿ. ಪ್ರಿಯ, ರಮಣಿ ಕೃಪೆಯನ್ನು ಮಾಡು, ಲಲನೆ ದಯವಿಡು. ಸತ್ಯವತಿ. ದೇವಿ, ರಮಣಿ ಕೃಪೆಯನ್ನು ಮಾಡು, ಲಲನೆ ದಯವಿಡು. ಸತ್ಯವತಿ. ಹತ ಭಾಗ್ಯನಾದೆ ನಾನು, ಮುಖ ತೋರದಾದೆನು ರಮಣಿ. ಹತ ಭಾಗ್ಯನಾದೆ ನಾನು, ಮುಖ ತೋರದಾದೆನು ರಮಣಿ. ದೇವಿ, ಕರ ಭಾಷೆಯನ್ನು ಕೊಟ್ಟು ಸತಿಯನ್ನು ಮುನಿಗೆ ಇಟ್ಟು. ಪರಮಾತ್ಮ ಕೇಳಿದ್ದಾರೆ ಸ್ವಾಮಿ, ಕೇಳಿದ್ದಾರೆ. ಕರ ಭಾಷೆಯನ್ನು ಕೊಟ್ಟು ಸತಿಯನ್ನು ಮುನಿಗೆ ಇಟ್ಟು. ರಮಣಿ ಕೃಪೆಯನ್ನು ಮಾಡು, ಲಲನೆ ದಯವಿಡು. ರಮಣಿ ಸತ್ಯವತಿ. ದೇವಿ, ನನಗೇನು ತೋಚುವುದು. ನೀನಿನ್ನು ನಾರದ ಮಹಾತ್ಮರ ಬಳಿ ನಡಿದೇವಿ. ಹಾಗೆ ಆಗ್ಲಿ ಸ್ವಾಮಿ. ನೀವು ನಿಗಳ ಮಾತು ಮೀರುವ ಹಾಗಿಲ್ಲ, ನಾನು ನಿಮ್ಮ ಮಾತು ಮೀರುವ ಹಾಗಿಲ್ಲ. ಆ ಜಗದೀಶ್ವರಿಯು ನನ್ನನ್ನು ಕಾಪಾಡಲಿ. ನಾನಿನ್ನು ಹೋಗಿ ಬರೋಣ ಸ್ವಾಮಿ. ಆಗಲಿ ದೇವಿ. ಪರಮಾತ್ಮ. ಅಮ್ಮ ದೇವಿ, ಗಂಧ ಪುಷ್ಪಗಳು ಸಿದ್ಧವಾಗಿರುವವು. ಇನ್ನು ಪೂಜೆಗಾಗಿ ಹೋಗೋಣವೇನು? ಹಾಗೆ ಆಗ್ಲಿ. ನೀನ್ ಇಲ್ಲಿಯೇ ಇರು. ಹಾಗೆ ಆಗಲಿ, ನಾನು ಇಲ್ಲಿಯೇ ಇರುವೆನು. ಪೂಜ್ಯರೇ, ಪೂಜ್ಯರೇ, ಹೇಳಿ ಪೂಜ್ಯರೇ. ನಾನು ಸತ್ಯವತಿ ಬಂದಿರುವೆನು. ಹೇಳಿ ಪೂಜ್ಯರೇ. ಪೂಜ್ಯರೇ, ಇದೇನಿದು? ನಾನು ಇಷ್ಟು ವಿಧವಾಗಿ ಮಾತನಾಡಿಸಿದ್ರು ಪೂಜ್ಯರು ನನ್ನನ್ನು ಕಣ್ಣೆತ್ತಿ ಸಹ ನೋಡುತ್ತಿಲ್ಲವಲ್ಲ.
ಇರಲಿ, ಇನ್ನೊಮ್ಮೆ ಎಚ್ಚರಿಸುವೆನು. ಪೂಜ್ಯರೇ, ಪೂಜ್ಯರೇ, ನಾನು ಸತ್ಯವತಿ ಬಂದಿರುವೆನು. ಬನ್ನಿ, ನಿಮ್ಮ ಆಸೆಯನ್ನು ನೆರವೇರಿಸಿಕೊಳ್ಳಿ. ಹೇಳಿ ಪೂಜ್ಯರೇ. ಪೂಜ್ಯರೇ, ಸಖಿ ಇದೆ ದೇವಿ. ಈ ಪೂಜ್ಯರು ಎಷ್ಟು ವಿಧವಾಗಿ ಕರೆದರೂ ನನ್ನನ್ನು ಕಣ್ಣೆತ್ತಿ ಸಹ ನೋಡುತ್ತಿಲ್ಲವಲ್ಲ. ನನಗಾದರೂ ಅತಿಯಾಗಿ ನಿದ್ರೆ ಬರುತ್ತಿರುವುದು. ನನ್ನ ಸ್ವಾಮಿಯ ಸೇವೆಗೆ ವೇಳೆಯಾಗುತ್ತಿರುವುದು. ಇದನ್ನು ತೆಗೆದುಕೊಂಡು ನೀನು ಇಲ್ಲಿಯೇ ನಿಂತಿರು. ಪೂಜ್ಯರೇನಾದರೂ ಎಚ್ಚರವಾದರೆ ನನ್ನನ್ನು ಕರೆ. ಹಾಗೆ ಆಗಲಿ. ನಾನೇ ಹೋಗಿ ಬರಲೇ? ಹೋಗಿ ಬನ್ನಿ. ಅಲ್ಲ, ಈ ಅಪ್ಪನ್ಗೆ ಏನಾಗೈತೆ ಅಂತೀನಿ. ಎಲ್ಲರೂ ಹಿಂಗ್ ಕುತ್ಕದಾರಿ, ಅಪ್ಪ ಯಾಕೋ ಹಿಂಗ್ ಕೂತವನೆ. ರಾಣಿ ಸತ್ಯವತಿ, ಸತ್ಯವತಿ. ನಾನು ಸತ್ಯವತಿ ಅಲ್ಲ. ರಾಣಿ ಸತ್ಯವತಿ, ಪೂಜ್ಯರೇ. ಸತ್ಯವತಿ, ಸತ್ಯವತಿ, ಎಲ್ಲಿರುವೆ? ಎಲ್ಲಿರುವೆ? ನಾನು ಸತ್ಯವತಿ. ಪೂಜ್ಯರೇ, ನಾನು ಸತ್ಯವತಿ ಅಲ್ಲ, ಆಕೆಯ ಸಖಿ. ಛೇ, ಏಪ್ಪ, ಆ ಕೃತವರ್ಮನು ಎಂತಹ ಮೋಸವನ್ನು ಮಾಡಿರುವನು. ರಾಣಿಯನ್ನು ಕಳಿಸುತ್ತೇನೆ ಎಂದು ಹೇಳಿ ದಾಸಿಯನ್ನು ಕಳಿಸುತ್ತೀಯ. ಒಳ್ಳೆಯದೇ ಆಯಿತು, ಜಾಗೃತಿಯಾಗಿ ಹೋಗಿ ಆ ಕೃತವರ್ಮನನ್ನು ಕರೆದುಕೊಂಡು ಬಾ. ಹಾಗೆ ಆಗಲಿ, ನಾನು ಹೀಗೆ ಹೋಗುವೆನು. ನಿಮಗೆ ವಂದಿಸುವನು ಪೂಜ್ಯರೇ. ನನ್ನನ್ನು ಕಳಿಸಿದ ವಿಚಾರವೇನೆಂದು ತಿಳಿಯಬಹುದೇ? ಛೇ ದ್ರೋಹಿ, ನಿನ್ನ ಸತಿಯಳು ಮಾಡಿದ ಆ ಅಕೃತ್ಯಗಳನ್ನು ನೋಡಿದೆಯಾ? ಆಕೆ ಎಲ್ಲಿರುವಳು? ಜಾಗೃತಿಯಾಗಿ ಕರೆದುಕೊಂಡು ಬಾ. ಪೂಜ್ಯರೇ, 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 ಪೂಜ್ಯರಿಗೆ ವಂದಿಸಬೇಕು. ಛೇ ದ್ರೋಹಿ, ದೂರ ನೀನು ನನಗೆ ಮೋಸ ಮಾಡಬಹುದೇ? ಇಲ್ಲ ಪೂಜ್ಯರೇ, ನಾನು ನಿಮಗೆ ಮೋಸ ಮಾಡಲಿಲ್ಲ. ನೀವು ಹೇಳಿದಂತೆ ನಾನು ನಿಮ್ಮ ಮಂದಿರಕ್ಕೆ ಬಂದಿರು. ನಾನು ಎಷ್ಟು ಸಾರಿ ನಿಮ್ಮನ್ನು ಕರೆದರೂ ಸಹ ನೀವು ನನ್ನನ್ನು ತಿರುಗಿ ಸಹ ನೋಡಲಿಲ್ಲ. ಆದ್ದರಿಂದ ಸ್ವಾಮಿ ಸೇವೆಗಾಗಿ ನಾನು ಹೋದೆನು. ಅಪರಾಧವ ಕ್ಷಮಿಸೋ ಮುನಿಪ, ಕೃಪೆ ಮಾಡು ನೀ ಎನ್ನೋಳು ಮುನಿಯೇ. ಪೂಜ್ಯರೇ, ಅಪರಾಧವ ಕ್ಷಮಿಸೋ ಮುನಿಪ, ಕೃಪೆ ಮಾಡು ನೀ ಎನ್ನೋಳು ಮುನಿಯೇ. ಛೇ ದ್ರೋಹಿ, ಪೂಜ್ಯರೇ, ತ್ವರಿತದಿ ಶಾಪವ ಕೊಡುವುದು ಏತಕ್ಕೆ? ಪೂಜ್ಯರೇ, ಮುಂದೇನು ಗೊತ್ತಿಲ್ಲ. ತ್ವರಿತದಿ ಶಾಪವ ಕೊಡುವುದು ಏತಕ್ಕೆ? ಕರವ ಮುಗಿಯುವೆ ನಿಮಗೆ, ಕೃಪೆ ಮಾಡು ಎಂದೋಳು. ಪೂಜ್ಯರೇ, ಕರವ ಮುಗಿಯುವೆ ನಿಮಗೆ, ಕೃಪೆ ಮಾಡು ಎಂದೋಳು. ಅಪರಾಧವ ಕ್ಷಮಿಸೋ ಮುನಿಪ, ಕೃಪೆ ಮಾಡು ನೀ ಎನ್ನೋಳು ಮುನಿಯೇ. ಪೂಜ್ಯರೇ, ಕೃತವರ್ಮ ರಾಜ, ನಿರಪರಾಧಿಯಾದ ನನಗೆ ಶಾಪವನ್ನು ಕೊಡುವುದು ಯಾವ ಧರ್ಮ? ಪರಮೇಶ್ವರನ ಪಾದಸಾಕ್ಷಿಯಾಗಿ ನನ್ನ ಸತಿಯ ಸತ್ಯವತಿಯನ್ನು ನಿಮ್ಮ ಮಂದಿರಕ್ಕೆ ಕಳಿಸಿದ್ದರು. ನನಗೆ ಶಾಪವನ್ನು ಕೊಡಬೇಡಿ, ಇದು ನಿಮ್ಮ ಪಾದದ ಮೇಲೆ ಬಿದ್ದು ಬೇಡಿಕೊಳ್ಳುವ. ಛೇ ದ್ರೋಹಿ, ಪೂಜ್ಯ, ನೀನು ಏನು ಹೇಳಿದರೂ ನನ್ನ ಮನಸ್ಸಿಗೆ ಶಾಂತಿ ಇಲ್ಲ. ನನ್ನ ಸಂತೋಷವೆಲ್ಲ ಹಾಳಾಯ್ತು. ಇಡೀ ಶಾಪವನ್ನು ಪೂಜ್ಯರೇ, ಇಡೀ ಕೊಡುವೆನು ಶಾಪವನ್ನೀಗಲೇ.
ಭುವನವೆಲ್ಲವ ಸಂಚರಿಸುತ್ತೇನೆ, ಭುವನವೆಲ್ಲವ ಸಂಚರಿಸುತ್ತೇನೆ, ಹಿಡಿಕೊಡುವೆನು ಶಾಪವನ್ನು ಮೂರ್ಖಳೇ. ಎಲೆ ಚಂಚಲ ಸ್ವಭಾವದ ಎಣ್ಣೆ, ನೀನು ಒಂದು ಚಂಚಲವಾದ ಕುದುರೆಯಾಗಿ ಈ ಕಾಡಿನಲ್ಲಿ ಅಲೆಯುವಂತಳಾಗು. ಪೂಜ್ಯರೇ, ಈ ಶಾಪದಿಂದ ನನಗೆ ವಿಮೋಚನೆಯಾಗುವುದು ಯಾವಾಗ? ಸತ್ಯವತಿ, ಅಶ್ವರೂಪವಾಗಿ ಶ್ರೀರೂಪ ಬರಬೇಕಾದರೆ 3.5 ವಜ್ರಗಳು ಎಂದಿಗೆ ನಿನ್ನ ಮೈ ಸೋಕುವುದೋ ಅಂದಿಗೆ ನಿನ್ನ ಶಾಪ ವಿಮೋಚನೆ ಆಗುವುದು. ನೀನೀಗಲೇ ತುರುಗವಾಗಿ ಹೋಗು. ಹಾಗೆ ಹಾಗೆ ಪೂಜ್ಯರೇ. ಹಾ ಸತ್ಯವತಿ, ತುರುಗವಾದೆಯ ಶ್ರೀಹರಿ, ಮುಂದೇನು ಗತಿ? ಪರಮಾತ್ಮ. ಕೃತವರ್ಮರಾಜ, ಈ ವಿಚಾರವನ್ನು ಯಾರಿಗಾದರೂ ಹೇಳಿದರೆ ನಿನಗೆ ಕೇಡು ಸಂಭವಿಸುವುದು. ಆದ್ದರಿಂದ ಈ ಕುದುರೆಯನ್ನು ಬಲವಾದ ಹಗ್ಗಗಳಿಂದ ರಕ್ಷಿಸು. ನಾನಿನ್ನು ಬರುವೆನು. ನಾರಾಯಣ ನಾರಾಯಣ. ಪರಮಾತ್ಮ, ಜಗತ್ತಿನಲ್ಲಿ ಮುನಿಗಳ ಇಷ್ಟಾರ್ಥವನ್ನು ನೆರವೇರಿಸಿದರೆ ಜನ್ಮ ಸಾರ್ಥಕವಾಗಬಹುದೆಂದು ವೇದಗಳು ಸಾರು. ಆದರೆ ಮುನಿಗಳಿಗೆ ಭಾಷೆಯನ್ನು ಕೊಟ್ಟು ನನ್ನ ಸಂಸಾರವೇ ಹರಿದು ಸಾಗರವಾದಂತಾಯಿತಲ್ಲ. ಸತ್ಯವತಿ, ನೀನು ತುರುಗವಾದೆಯ ಮುನಿಗೆ ಭಾಷೆಯನ್ನು ಕೊಟ್ಟಿದ್ದಕ್ಕಾಗಿ ನಿನಗೆ ಇಂತಹ ರೂಪವು ಬರಬೇಕಾಯಿತೆ. ಪರಮಾತ್ಮ, ಏನಿದು? ಎಷ್ಟು ಬಲವಾಗಿ ಎಳೆದರೂ ಈ ತುರುಗವು ನಿಲ್ಲುವುದೇ ಇಲ್ಲವಲ್ಲ. ಹಾ ಶ್ರೀಹರಿ, ಕೆಡ್ಡೆನು ಕೆಡ್ಡೆನು. ಕುದುರೆಯು ಗಗನ ಮಾರ್ಗವಾಗಿ ಹಾರುತ್ತಿರುವುದು. ದೇವಿ ನಿಲ್ಲು. ಸತ್ಯವತಿ, ಸತ್ಯವತಿ, ಸತಿಯೇ ನಿನ್ನನು ಅಗಲಿನ, ಸತಿಯೇ ನಿನ್ನನು ಅಗಲಿನ, ಮದೀನನಾದೆನು ರಮಣಿ ರಮಣಿ ರಮಣಿ. ಸತಿಯೇ ನಿನ್ನನು ಅಗಲಿನ, ಸತಿಯೇ ನಿನ್ನನು ಅಗಲಿನ, ಮದೀನ ನಾನಾದೆನು ರಮಣಿ. ಸತ್ಯವತಿ, ನಮ್ಮೀರ್ವರ ಸಂಬಂಧವು, ನಮ್ಮೀರ್ವರ ಸಂಬಂಧವು ಇಂದಿಗೆ ತೀರಿ ಹೋಯಿತೆ. ರಮಣಿ, ಸತ್ಯವತಿ, ನಮ್ಮಿಬ್ಬರು ನಾನು ಬಂದವು ಇಂದಿಗೆ ತೀರಿ ಹೋಯಿತೆ. ಪುನಃ ನಿನ್ನನ್ನು ನೋಡುವ ಭಾಗ್ಯವೂ ನನಗೆ ಲಭಿಸುವುದೇ ದೇವಿ. ಮುನಿಗೆ ಭಾಷೆಯನ್ನು ಕೊಟ್ಟಿದ್ದಕ್ಕಾಗಿ ನೀನು ಕಾಡಿನಲ್ಲಿ ಅಲೆಯುತ್ತಿರುವೆಯಾ ದೇವಿ? ನಿನ್ನನ್ನು ಎಲ್ಲಿ ಹುಡುಕಲಿ? ಪರಮಾತ್ಮ, ನನ್ನನ್ನು ಎಂತಹ ಸಂಕಟಕ್ಕೆ ಗುರಿ ಮಾಡಿದೆ? ನನ್ನ ಯಾವ ಕರ್ಮಕ್ಕೆ ನನ್ನನ್ನು ಇಂತಹ ಸಂಕಟಕ್ಕೆ ಗುರಿ ಮಾಡಿದೆ ದೇವ? ಪರಮಾತ್ಮ, ಇರಲಿ, ನನ್ನ ಸತಿಯನ್ನು ಹುಡುಕುತ್ತಾ ಇದೇ ಮಾರ್ಗವಾಗಿಯೇ ಹೋಗಿ ಬರುವೆನು. ಪರಮಾತ್ಮ.